ಈ 3 ಕನಸುಗಳು ನಿಮಗೆ ಮರಣದ ಸೂಚನೆಯನ್ನು ನೀಡುತ್ತದೆ. ರಾವಣನು ತನ್ನ ಕನಸಿನಲ್ಲಿ ಇಂತಹ ಒಂದು ಘಟನೆಯನ್ನು ನೋಡಿದ ಬಳಿಕ ಆತಂಕಕ್ಕೆ ಮತ್ತು ಚಿಂತೆಗೆ ಒಳಗಾಗಿದ್ದ. ಅಂತಹ ಕನಸುಗಳ ಕುರಿತು ಇಲ್ಲಿ ತಿಳಿಸಿದ್ದೇವೆ. ಯಾವ 3 ಕನಸುಗಳು ನಿಮಗೆ ಮರಣದ ಸೂಚನೆಯನ್ನು ನೀಡುತ್ತದೆ? ಇಂತಹ ಕನಸುಗಳು ಬಿದ್ದರೆ ಎಚ್ಚರ. ನಿದ್ರಾವಸ್ಥೆಯಲ್ಲಿ ಕನಸನ್ನು ಕಾಣುವುದು ಒಂದು ಸಾಮಾನ್ಯ ಘಟನೆ ಎಂದು ಪರಿಗಣಿಸಲಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಒಂದಲ್ಲ ಒಂದು ಸಮಯದಲ್ಲಿ ಕನಸುಗಳನ್ನು ನೋಡುತ್ತಾನೆ. ಅನೇಕ ಜನರು ಕನಸುಗಳನ್ನು ಸಾಮಾನ್ಯ ಜೀವನ ಶೈಲಿಯ ಭಾಗವೆಂದು ಪರಿಗಣಿಸಿ ಅದನ್ನು ನಿರ್ಲಕ್ಷಿಸುತ್ತಾರೆ. ಆದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಹಲವು ಕನಸುಗಳು ವ್ಯಕ್ತಿಗಳು ಭವಿಷ್ಯದ ಬಗ್ಗೆ ಮತ್ತು ಒಳ್ಳೆಯ ಮತ್ತು ಕೆಟ್ಟ ಸೂಚನೆಗಳನ್ನು ನೀಡುತ್ತದೆ. ಪ್ರತಿಯೊಂದು ಕನಸು ಏನಾದರೂ ಸೂಚನೆ ನೀಡುವುದು ಅನಿವಾರ್ಯವಲ್ಲ. ಆದರೂ ಸ್ವಪ್ನಶಾಸ್ತ್ರಗಳ ಪ್ರಕಾರ ಸ್ಪಷ್ಟವಾಗಿ ಮತ್ತು ನಿರ್ದಿಷ್ಟ ಸಮಯದಲ್ಲಿ ಕಾಣುವ ಕನಸುಗಳು ಭವಿಷ್ಯದ ಬಗ್ಗೆ ಖಂಡಿತವಾಗಿಯೂ ಕೆಲವು ಸೂಚನೆಗಳನ್ನು ನೀಡುತ್ತವೆ. ಮುಂಬರುವ ಸಮಯದಲ್ಲಿ ಎದುರಿಸಬೇಕಾದ ತೊಂದರೆಗಳನ್ನು ಸೂಚಿಸುವ ಅನೇಕ ಕನಸುಗಳ ಕುರಿತು ಸ್ವಪ್ನಶಾಸ್ತ್ರದಲ್ಲಿ ವಿವರಿಸಲಾಗಿದೆ. ಈ ಕನಸುಗಳನ್ನು ನೋಡುವ ವ್ಯಕ್ತಿಯು ಸ್ವಲ್ಪ ಜಾಗರೂಕರಾಗಿರಬೇಕು. ಸ್ವಪ್ನಶಾಸ್ತ್ರದಲ್ಲಿ ಈ 3 ಕನಸುಗಳ ಬಗ್ಗೆ ವಿವರವಾಗಿ ಉಲ್ಲೇಖಿಸಲಾಗಿದೆ. ಅಂತಹ 3 ಕನಸುಗಳು ಯಾವುವು ಎಂದು ನೋಡೋಣ ಬನ್ನಿ. ಇಂತಹ ಒಂದು ಕನಸನ್ನು ಲಂಕಾಧಿಪತಿ ರಾವಣನು ಕೂಡ ನೋಡಿದ್ದನು. ರಾವಣನಿಗೆ ಈ ಕನಸು ಬೀಳುತ್ತಿದ್ದಂತೆ ಜೀವವೇ ಹೋದಂತೆ ಭಯದಲ್ಲಿ ಎದ್ದು ಕೂತನು. ಅಷ್ಟೊಂದು ಭಯಾನಕ ಕನಸುಗಳಲ್ಲಿ ಈ ಕನಸು ಒಂದಾಗಿದೆ. ಕನಸಿನ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಮೇಲೆ ದೇವರ ಆಶೀರ್ವಾದವು ಇರಬೇಕೆಂದು ನೀವು ಬಯಸಿದರೆ ತಪ್ಪದೆ ಲಕ್ಷ್ಮೀನಾರಾಯಣರ ಆಶೀರ್ವಾದ ನಿಮ್ಮ ಮೇಲಿರಬೇಕೆಂದು ನೀವು ಬಯಸಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಬರೆಯಿರಿ. 1. ಯಾರಾದರೂ ಮದುವೆಯಾಗುವಂತೆ ಕನಸು ಬೀಳುವುದು. ವಿವಾಹ ಅಥವಾ ಮದುವೆಯ ಅತ್ಯಂತ ಮಂಗಳಕರ ಮತ್ತು ಶುಭ ಸಮಾರಂಭವಾಗಿದೆ. ಆದರೆ ನಾವು ನಮ್ಮ ಕನಸಿನಲ್ಲಿ ಬೇರೆಯವರ ಮದುವೆಯನ್ನು ಬೇರೆ ಯಾರೋ ಮದುವೆಯಾಗುತ್ತಿರುವುದನ್ನು ನೋಡಿದರೆ ಅಂತಹ ಕನಸನ್ನು ಅಶುಭವೆಂದು ಹೇಳಲಾಗುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿ ತನ್ನ ಕನಸಿನಲ್ಲಿ ಬೇರೆಯವರ ಮದುವೆಯನ್ನು ನೋಡುತ್ತಾರೋ ಅವರು ತುಂಬಾನೇ ಜಾಗರೂಕರಾಗಿರಬೇಕು. ಏಕೆಂದರೆ ಅಂತಹ ಕನಸುಗಳು ವ್ಯಕ್ತಿಯ ಜೀವನದಲ್ಲಿ ಸಾವಿನಂತಹ ನೋವನ್ನುಂಟು ಮಾಡುವ ಸಮಸ್ಯೆಗಳನ್ನು ತಂದೊಡ್ಡಬಹುದು ಎಂದು ಸೂಚಿಸುತ್ತದೆ. ನೀವು ಸಹ ಅಂತಹ ಕನಸನ್ನು ನೋಡಿದರೆ ಎಚ್ಚರಿಕೆಯಿಂದ ಇರಿ. ಯಾವುದಾದರೂ ಪರಿಹಾರವಿದ್ದರೆ ಕಂಡುಕೊಳ್ಳಿ. ಇನ್ನು 2ನೇ ಕನಸು, ಮರ ಬೀಳುತ್ತಿರುವಂತೆ ಕನಸು ಬಿದ್ದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಅಥವಾ ಕನಸಿನಲ್ಲಿ ಮರ ಬೀಳುವುದನ್ನು ನೋಡಿದರೆ ಅದನ್ನು ಅತ್ಯಂತ ಅಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ. ಇದು ಅತ್ಯಂತ ಅಶುಭ ಸೂಚನೆಯಾಗಿದೆ. ಆದ್ದರಿಂದ ನೀವು ಅಂತಹ ಕನಸನ್ನು ನೋಡಿದರೆ ಮುಂದಿನ ದಿನಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರಿ. 3. ಕತ್ತೆಯ ಮೇಲೆ ಸವಾರಿ ಮಾಡುತ್ತಿರುವಂತೆ ಕನಸು. ಸ್ವಪ್ನಶಾಸ್ತ್ರದ ಪ್ರಕಾರ ರಾವಣನಿಗೆ ಬಿದ್ದ ಕನಸು ಇದೆ. ಈ ಕನಸು ಕಂಡ ನಂತರ ರಾವಣ ಭಯದಲ್ಲಿ ನಿದ್ರೆಯಿಂದ ಅರ್ಧಕ್ಕೆ ಎದ್ದು ಕುಳಿತುಕೊಳ್ಳುತ್ತಾನೆ. ಈ ಒಂದು ಕನಸು ರಾವಣನನ್ನು ಚಿಂತೆಗೆ ಈಡು ಮಾಡಿದ್ದು, ವಾಸ್ತವವಾಗಿ ರಾವಣನು ತನ್ನ ಕನಸಿನಲ್ಲಿ ಕತ್ತೆಯ ಮೇಲೆ ಸವಾರಿ ಮಾಡಿ ದಕ್ಷಿಣದ ಕಡೆಗೆ ಹೋಗುತ್ತಿರುವುದನ್ನು ಕಂಡಿದ್ದನು. ರಾವಣನು ರಾಮನೊಂದಿಗೆ ಯುದ್ಧದಲ್ಲಿದ್ದಾಗ ಈ ಕನಸನ್ನು ಕಂಡನು. ಸ್ವಪ್ನಶಾಸ್ತ್ರದ ಪ್ರಕಾರ ಕತ್ತೆಯ ಮೇಲೆ ಕುಳಿತು ಸವಾರಿ ಮಾಡುತ್ತಿರುವಂತೆ ಕನಸನ್ನು ಕಂಡರೆ ಮುಂದಿನ ದಿನಗಳಲ್ಲಿ ಸೋಲನ್ನು ಎದುರಿಸಬೇಕಾಗುತ್ತದೆ ಅಥವಾ ಸಾವನ್ನು ಅನುಭವಿಸಬೇಕಾಗುತ್ತದೆ ಎಂಬುದರ ಸೂಚನೆಯಾಗಿದೆ. ಈ ಕನಸನ್ನು ನೋಡಿದ ಸ್ವಲ್ಪ ದಿನಗಳಲ್ಲಿ ರಾವಣ ಮರಣ ಹೊಂದುತ್ತಾನೆ. ಸ್ವಪ್ನಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿಯಲ್ಲಿ ತಿಳಿಸಲಾದ 3 ಕನಸುಗಳನ್ನು ಯಾವುದೇ ಒಂದು ಕನಸನ್ನು ನೋಡಿದರೂ ಅದು ಸಾವಿನ ಸೂಚನೆಯಾಗಿರಬಹುದು ಅಥವಾ ಜೀವನದಲ್ಲಿ ತುಂಬ ದೊಡ್ಡ ಸೋಲನ್ನು ಅನುಭವಿಸುವ ಸೂಚನೆಯಾಗಿರಬಹುದು ಅಥವಾ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕುವ ಸೂಚನೆಯಾಗಿರಬಹುದು ಎಂದು ಹೇಳಲಾಗಿದೆ. ಇಂತಹ ಕನಸು ಬಿದ್ದಾಗ ಜನರು ಜಾಗರೂಕರಾಗಿ ಇರಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ
ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.